ಇವಾಗ ಆ್ಯಕ್ಚುಲಿ ಹೈಟ್ ಬಿಡೋದಕ್ಕೆ ಕಿವಿಯೆಲ್ಲ ಬ್ಲಾಕ್ ಆಗೋಗಿದೆ. ಜೀಪ್ ಇಡ್ಬೇಕು ಗೈಸ್. ಇಲ್ಲಿ ಈ ಥರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಜೀಪ್ ಇಡ್ಬೇಕು ನಾವು. ಬೈಕ್ ಪ್ರಿಫರ್ ಮಾಡಿ, ಯಾಕಂದರೆ ಬೈಕಲ್ಲಿ ನೀವು ಒಂದೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗುವಷ್ಟು ಬೇರೆ ಯಾವ ಟ್ರಾನ್ಸ್ಪೋರ್ಟಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ನಾನು ಪೊಲೀಸರು ಕೇಳಿಬಿಟ್ಟೆ ಬಂದಿರೋದು ಹಿಂಗೆ ಹೋಗ್ಬೋದಾ ಅಂತ. ಆಮೇಲೆ ಇದೆ ರೆಕಾರ್ಡಿಂಗು ಇದೆ ನಮ್ಮ ಹತ್ರ, ಪೊಲೀಸೇ ಹೋಗಿ ಅಂತ ಹೇಳಿದ್ದು. ನಾವು ಹೋಗ್ತಾ ಇರೋದು ಕರ್ನಾಟಕದ ಹೈಯೆಸ್ಟ್ ಪೀಕೆಸ್ಟ್ ಸ್ಪಾಟ್ ಸೀತಾಲಯನಗಿರಿ. ಓಕೆ, ಮುಲಾಯನಗಿರಿ. ಸೀತಾಲಯನಗಿರಿ ಬರೀ 1 ಕಿಲೋಮೀಟರ್ಗಳು ಮಾತ್ರ. ಹೋಗೋದಲ್ಲ ಮುಲಾಯನಗಿರಿಗೆ. ಓಕೆ ಗಾಯ್ಸ್, ಇವಾಗ ಮುಲಾಯನಗಿರಿಗೆ ಈ ಕಡೆ ಹೋಗಬೇಕು. ಕೆಮ್ಮಣ್ಣಗುಂಡಿ ಎಲ್ಲ ಆ ಕಡೆ ಇದೆ. ಕೆಮ್ಮಣ್ಣಗುಂಡಿ, ಹತ್ತಿಗುಂಡಿ ಅಂತೆಲ್ಲ ಇದೆ. ಸೊ ಅದು ಆ ಕಡೆ ಹೋಗಬೇಕು. ಫಸ್ಟ್ ನಾವು ಮುಲಾಯನಗಿರಿ ಮುಗಿಸ್ಕೊಂಡು ಬರೋಣ. ಇಲ್ಲಿಂದ 8 ಕಿಲೋಮೀಟ್ರ್ ಇದೆ ಅಷ್ಟೇ. ನನಗೆ ಇವಾಗ ಆ್ಯಕ್ಚುಲಿ ಹೈಟ್ ಬಿಡೋದಕ್ಕೆ ಕಿವಿಯೆಲ್ಲ ಬ್ಲಾಕ್ ಆಗೋಗಿದೆ, ಏನೋ ಕೇಳಿಸ್ತಾ ಇಲ್ಲ. ಓಕೆ ಗಾಯ್ಸ್, ಬನ್ನಿ ಹೋಗೋಣ. ಆಹಾ, ಹೋಗೋದೋಡಪ್ಪ. ಜೀಪ್ ಇಡ್ಬೇಕು ಗೈಸ್. ಇಲ್ಲಿ ಈ ಥರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಜೀಪ್ ಇಡ್ಬೇಕು ನಾವು. ಹೆಂಗೆ ಹೋಗ್ತಾಯಿದ್ದಾರೆ ನೋಡಿ ಇಲ್ಲಿ. ಆದ್ರೂ ಐರಾವತ ಮಜಾ ಕೊಡ್ತಿಲ್ಲ ಅಂತೇನಿಲ್ಲ, ಬೈಕಲ್ಲಿ ಇನ್ನೇ ಜಾಸ್ತಿನೇ ಮಜಾ ಬರುತ್ತೆ. ಇದು ಜಾಸ್ತಿ ಟ್ರಿಪ್ ಹೋಗಿದ್ರೆ ಬೈಕ್ ಪ್ರಿಫರ್ ಮಾಡಿ, ಯಾಕಂದರೆ ಬೈಕಲ್ಲಿ ನೀವು ಒಂದೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗುವಷ್ಟು ಬೇರೆ ಯಾವ ಟ್ರಾನ್ಸ್ಪೋರ್ಟಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಬೈಕ್ ಈಸ್ ಅನ್ ಎಮೋಷನ್ ಅಷ್ಟೇ ಗೈಸ್. ನಾನು ಯಾವಾಗಲೂ ಬೈಕ್ನೇ ಪ್ರಿಫರ್ ಮಾಡ್ತೀನಿ. ಯಾವುದೋ ಮಕ್ಕಳು ಬಾಯೆಲ್ಲ ಮಾಡ್ತಾಯಿದ್ದಾರೆ ಗೈಸ್. ಎಲ್ಲ ಕೆಳಗಡೆ ಬರ್ತಾಯಿದೆ ಗೈಸ್. ಮೇಲ್ಗಡೆ ಹೋಗೋಕ್ಕೆ ಯಾವ ಗಾಡಿನೂ ಹೋಗ್ತಾಯಿಲ್ಲ. ನಾನು ಸರಿಯಾಗಿ ಹೋಗ್ತಾ ಇರೋ ಇಲ್ವ ಅಂತ ಅನಿಸ್ತದೆ ನಾನು ಒಂದು ಸೆಕೆಂಡ್ಗೆ. ಎಲ್ಲ ಕೆಳಗಡೆ ಬರ್ತಾಯಿದೆ, ಮೇಲ್ಗಡೆ ಯಾವುದೂ ಹೋಗ್ತಾ ಇಲ್ಲ. ಗಾಡಿಗಳು ಬರೋ ರೇಂಜ್ ನೋಡಿದ್ರೆ ಒನ್ ವೇ ಅನ್ನೋ ಥರ ಫೀಲ್ ಆಗ್ತಾ ಇದೆ ಗೈಸ್. ಅದೇನಕ್ಕಂತ ಗೊತ್ತಿಲ್ಲ, ಒನ್ ವೇ ಥರ ಫೀಲ್ ಕೊಡ್ತಾ ಇದೆ ಅದು. ಬಟ್ ನಾನು ಪೊಲೀಸರು ಕೇಳಿಬಿಟ್ಟೆ ಬಂದಿರೋದು ಹಿಂಗೆ ಹೋಗ್ಬೋದಾ ಅಂತ. ಅವರೇ ಹಿಂಗೆ ಹೋಗ್ಬೋದು ಅಂತ ಹೇಳಿದ್ದಾರೆ. ಸೊ ನಮ್ಮ ಹತ್ರ ರೆಕಾರ್ಡಿಂಗ್ ಇದೆ ಗೈಸ್. ಆಮೇಲೆ ಯಾರಾದರೂ ಫೂಲ್ ಗೀಲೆಲ್ಲ ಮಾಡೋಕ್ಕಾಗಲ್ಲ. ಆಮೇಲೆ ಇದೆ ರೆಕಾರ್ಡಿಂಗು ಇದೆ ನಮ್ಮ ಹತ್ರ, ಪೊಲೀಸೇ ಹೋಗಿ ಅಂತ ಹೇಳಿದ್ದು. ಬೆಟ್ಟದ ಮೇಲೆ ಹೋಗ್ತಾ ಉಂಟು, ಮೇಲೆ ಹೋಗ್ತಾ ಉಂಟು. ಇವಾಗ ನಾವು ಹೋಗ್ತಾ ಇರೋದು ಕರ್ನಾಟಕದ ಹೈಯೆಸ್ಟ್ ಪೀಕೆಸ್ಟ್ ಸ್ಪಾಟ್. ಸೊ ಟಾಪ್, ಈ ಕರ್ನಾಟಕದಲ್ಲಿ ನಾವು ಟಾಪ್ ಇರ್ತೀವಿ ಈಗ ನಲ್ಕೋತಲ್ಲಿ. ನೋಡ್ತಾ ಇರಿ ಗೈಸ್. ಆವಾಗ ಚಳಿ ಆಗ್ತಾ ಇರಲಿಲ್ಲ ಅಂದರೆ ಸೊ ನಾನು ಜಾಕೆಟ್ ತಗೊಬಂದಿರಲಿಲ್ಲ. ಈಗ ನೋಡಿದ್ರೆ ಲೈಟಾಗಿ ಚಳಿ ಆಗ್ತಾ ಇದೆ. ನನ್ನ ಪ್ರಕಾರ ಆಮೇಲೆ ಬೆಟ್ಟ ಹತ್ತಬೇಕಾದ್ರೆ ಜಾಸ್ತಿನೇ ಚಳಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ವಾವ್ ಗೈಸ್, ಒಂದು ವ್ಯೂ ಪಾಯಿಂಟ್ ಇದೆ. ನಾನು ಇವಾಗ ನಿಲ್ಸೋದ ಬೇಡ ಆಗ್ತಿಲ್ಲ, ಬೇಡ ಅನ್ಸುತ್ತೆ. ಇನ್ನೂ ಚೆನ್ನಾಗಿರೋ ವ್ಯೂ ಪಾಯಿಂಟ್ ಸಿಗುತ್ತೆ ಗೈಸ್. ಮುಂದೆ ಹೋಗೋಣ ಬನ್ನಿ. ಮೋಸ್ಟ್ಲಿ ಇಷ್ಟು ದಿನ ಲಾಗಲ್ಲಿ ನೀವು ನನ್ನ ರಿಯಲ್ಮೀನ ನೋಡಿರಲಿಲ್ಲ. ರಿಯಲ್ಮಿ ಫೋನಲ್ಲ, ರಿಯಲ್ಮಿ ಅಂದರೆ ರಿಯಲ್ ನಾನು. ಸೊ ನನ್ನನ್ನು ನೀವು ನೋಡಿರಲಿಲ್ಲ ಕರೆಕ್ಟಾಗಿ. ಇವತ್ತು ಕರೆಕ್ಟಾಗಿ ನೋಡ್ತೀರಾ, ಬಿಕಾಸ್ ನಾನು ಎಲ್ಲ ಟೆನ್ಷನ್ ಎಲ್ಲದನ್ನೂ ಬಿಟ್ಬಿಟ್ಟು ನಾನು ಇವತ್ತಿದ್ದೀನಿ. ಸೊ ಎಲ್ಲದನ್ನೂ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಈ ಜೋಶಿ ನನ್ನ ಬಾಡಿಯಲ್ಲಿ ಇವತ್ತು. ಬಿಕಾಸ್ ಇಷ್ಟಪಟ್ಟು ಮಾಡೋದಕ್ಕೆ ಕಷ್ಟ ಆಗಲ್ಲ ಗೈಸ್. ಇಷ್ಟಪಟ್ಟು ಮಾಡಿದ್ರೆ ಇಷ್ಟ ಆಗುತ್ತೆ ಗೈಸ್. ನಿಮ್ಗೆ ಅರ್ಥ ಆಗಿಲ್ಲ ಅಂತ ಗೊತ್ತಾಯ್ತು ಗೈಸ್. ಗೈಸ್, ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಇಲ್ಲಿ ರೋಡ್ ಹತ್ರ ಸೈಡಲ್ಲಿ ಈ ಥರ ಡಿಗ್ ಮಾಡಿದ್ದಾರೆ. ಅದು ಏನಕ್ಕೆ ಡಿಗ್ ಮಾಡಿದ್ದಾರೆ ಅಂತ ಯಾರು ಕರೆಕ್ಟಾಗಿ ಕಮೆಂಟ್ ಮಾಡ್ತೀರೋ ನೋಡೋಣ. ಯಾರು ಜನರಲ್ ನಾಲೆಜ್ ಚೆನ್ನಾಗಿದೆ ನೋಡೋಣ, ಇವತ್ತು ಗೊತ್ತಾಗುತ್ತೆ ಗೈಸ್. ಫಾಲ್ಸ್ ನೋಡಿ ಗೈಸ್, ವಾಟರ್ ಫಾಲ್ಸ್ ಆಯಿತಾ. ಯಾರು ಕರೆಕ್ಟ್
ಕರೆಕ್ಟಾಗಿ ಆನ್ಸರ್ ಕೊಡ್ತಾರೆ ನೋಡೋಣ ಇದಕ್ಕೆ. ಈ ಥರ ಏನಕ್ಕೆ ಎಲ್ಲ ಕಡೆನೂ ಹಿಂಗೆ ಡಿಗ್ ಮಾಡಿಟ್ಟಿದ್ದಾರೆ. ನೋಡಿ JCB ಡಿಗ್ ಮಾಡ್ತಾ ಹೋಗ್ತಾ ಇದೆ. ಅದು ಏನಕ್ಕೆ ಮಾಡಿದೆ ಅಂತ ಯಾರು ಕರೆಕ್ಟಾಗಿ ಹೇಳ್ತಾರ ನೋಡೇ ಬೇಡೋಣ ಇವತ್ತು. ಗೈಸ್ ವ್ಯೂ ನೋಡಿ ಗೈಸ್ ಹಿಂಗಿದೆ ಅಂತ. ಸ್ವರ್ಗ ಸ್ವರ್ಗ ರಪ್ಪ ಮುಂದೆ ಪಾಸ್ ಆದಂಗಿದೆ ಗೈಸ್, ಪಾಸ್ ಆದಂಗೆ ಇದೆ ಗೈಸ್. ಇನ್ನೂ ಮೇಲೆ ಹೋಗೋಣ ಇರಿ, ಇನ್ನೂ ಮೇಲೆ ಹೋಗೋಣ. ಇವತ್ತು ನಮ್ಮ Insta 360 ಚಾರ್ಜ್ನ ಖಾಲಿ ಮಾಡೇ ಹೋಗಬೇಕು, ಅಷ್ಟು ವೀಡಿಯೋ ಮಾಡ್ತೀನಿ. ನಿಮ್ಗೆ ನೋಡಿ ನೋಡಿ ಬೋರ್ ಆಗಬೇಕು ಹಂಗೆ ಮಾಡಾಕ್ತೀನಿ ಗೈಸ್. ಮೋಸ್ಟ್ಲಿ ಇದು ನಾನು ಇವತ್ತು ಮಾತಾಡ್ತಿರೋ ರೇಂಜ್ ನೋಡಿದ್ರೆ ಒಂದು ವೀಡಿಯೋದಲ್ಲಿ ಮುಗಿಯೋ ಥರ ಕಾಣಿಸ್ತಾ ಇಲ್ಲ. ಇನ್ನು ಬೆಟ್ಟನೇ ಹತ್ತಿಲ್ಲ. ಆಲ್ರೆಡಿ ಇವಾಗ ಎಷ್ಟು ನಿಮಿಷ ವೀಡಿಯೋ ಆಗಿದೆ ಗೈಸ್? ಆಲ್ರೆಡಿ 10 ನಿಮಿಷ ವೀಡಿಯೋ ಆಗಿದೆ ಗೈಸ್. 10 ನಿಮಿಷ ವೀಡಿಯೋ ಮಾಡಿದ್ದೀನಿ, ಆದರೆ 10 ನಿಮಿಷದಿಂದ ಮಾತಾಡ್ತಾನೇ ಇದ್ದೀನಿ. ಮೋಸ್ಟ್ಲಿ ಆಗುತ್ತೆ ಗೈಸ್, 2 ಇಲ್ಲ 3 ಪಾರ್ಟು ಆಗ್ಬೋದು. ಓಕೆ, ಏನಿದೆ ಬೋರ್ಡಲ್ಲಿ ನೋಡ್ಬೋಣ ಇರಿ. ಸೀತಾಲಯನಗಿರಿ, ಓಕೆ. ಮುಲಾಯನಗಿರಿ. ಸೊ ಮುಲಾಯನಗಿರಿ ಗೊತ್ತಿದೆ, ಸೀತಾಲಯನಗಿರಿ ಗೊತ್ತಿಲ್ವಲ್ಲ. ಸೀತಾಲಯನಗಿರಿ ನೋಡಿಕೊಂಡು ಮುಲಾಯನಗಿರಿ ಹೋಗೋಣ. ಸೀತಾಲಯನಗಿರಿ ಬರೀ 1 ಕಿಲೋಮೀಟರ್ಗಳು ಮಾತ್ರ.